ನಾನು ಬೆಂಗಳೂರಲ್ಲಿದ್ರೂ ಬೆಳಗ್ಗೆಯಿಂದ ಸಂಜೆವರೆಗೂ ಒಬ್ಬಳೇ ಮನೇಲಿರಬೇಕು. ಅಮ್ಮನ ಮನೆಗೆ ಬಂದರೂ ಬೆಳಗ್ಗೆಯಿಂದ ಸಂಜೆವರೆಗೂ ಒಬ್ಬಳೇ ಮನೇಲಿರಬೇಕು. ಅಲ್ಲಿ ನಂದು ಕೆಲ್ಸಕ್ಕೆ ಹೋಗ್ತಾರೆ, ಇಲ್ಲಿ ನಮ್ಮಮ್ಮ ನಮ್ಮಣ್ಣ ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ ನನ್ನ ಬಿಟ್ಟು. ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮಮ್ಮ ಏನು ವರ್ಕ್ ಮಾಡ್ತಾರೆ ಅಂತ. ನಮ್ಮಮ್ಮ ಗೌರ್ಮೆಂಟ್ ಸ್ಕೂಲ್ ಟೀಚರು. ಪಾಪು ಲಿಪ್ಸ್ಟಿಕ್ ತಗೊಂಡು ಮುಖಕ್ಕೆ ಕೈಗೆ ಎಲ್ಲ ಬರ್ಕೊಂಡ್ಬಿಟ್ಟಿದ್ದ. ಹಾಗೇನೆ ನಮ್ಮಮ್ಮ ಬೆಳಗ್ಗೆ ಹೋಗ್ಬೇಕಾದ್ರೇ ತಿಂಡಿ ಅಡುಗೆ ಎಲ್ಲನೂ ಮಾಡಿಟ್ಟು ಹೋಗ್ತಾರೆ. ಈ ಥರ ಊರಿಗೆಲ್ಲ ಬಂದಾಗ ಹಿಂಗೆ ರೋಡ್ ಸೈಡ್ ಎಲ್ಲ ಬರ್ತಾರಲ್ಲ ಏನನ್ನಾದರೂ ಮಾರಕ್ಕೆ, ಅದೆಲ್ಲನೂ ತಗೊಳ್ಳೋದು ಒಟ್ಟಿಗೆ ಎಲ್ಲರೂ ನಿಂತ್ಕೊಂಡು ಒಂಥರ ಚಂದ. ಬೆಂಗಳೂರಲ್ಲೂ ಬರ್ತಾರೆ, ಬಟ್ ಅಕ್ಕಪಕ್ಕದ ಮನೆಯವರೆಲ್ಲ ಜಾಸ್ತಿ ಪರಿಚಯನೇ ಇರಲ್ವಲ್ಲ, ಹಾಗಾಗಿ ಇದೆಲ್ಲ ಚೆನ್ನಾಗೇ ಅನಿಸಲ್ಲ. ಪಾಪು ಪರ್ಕೆ ತಗೊಂಡು ಕಸ ಗುಡಿಸ್ತಾ ಇದ್ದಾನೆ. ಈ ಥರ ಮಕ್ಕಳು ಕಸ ಗುಡಿಸಿದ್ರೆ ಮನೆಗೆ ಯಾರಾದರೂ ನೆಂಟರು ಬರ್ತಾರೆ ಅಂತ ಹೇಳ್ತಾರೆ. ನಿಮ್ಮ ಕಡೆನೂ ಹಾಗೆ ಹೇಳ್ತಾರಾ? ಕಮೆಂಟ್ ಮಾಡಿ. ಊರಿಗೆ ಬಂದರೆ ಏನು ಕೆಲಸ ಇರಲ್ಲ, ಬರೀ ಊಟ ಮಾಡೋದು, ತಿಂಡಿ ತಿನ್ನೋದು, ಮಲ್ಕೊಳ್ಳೋದು ಅಷ್ಟೇ. ಬಟ್ ಬೆಳಗ್ಗೆ ಹೊತ್ತು ಮಾತ್ರ ಮಗು ನೋಡ್ಕೋಬೇಕು. ಬಟ್ ಸಂಜೆ ಆಗೋದು ಗೊತ್ತೇ ಆಗಲ್ಲ. ಇದಾಗಿತ್ತು